ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2 ವಿಷಯ ಅರ್ಥಶಾಸ್ತ್ರದ ಈ ಒಂದು ಮಾದರಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಕ್ಕಂಥದ್ದು. ಇಲ್ಲಿ ನೋಡಿ, ಪ್ರಶ್ನೆ ನಂಬರ್ 1, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ. ಇಲ್ಲಿ 5 ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕಾಗಿದ್ದು. ಪ್ರಶ್ನೆ ನಂಬರ್ 1, ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಅಂತಂದರೆ ಈ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಎ ಕೆಳದರ್ಜೆಯ ಸರಕುಗಳು, ಬಿ ಸಾಮಾನ್ಯ ಸರಕುಗಳು, ಸಿ ಗಿಫನನ ಸರಕುಗಳು ಮತ್ತು ಡಿ ಬದಲಿ ಸರಕುಗಳು. ಇದಕ್ಕೆ ಸರಿಯಾದ ಉತ್ತರ ಬಿ ಸಾಮಾನ್ಯ ಸರಕುಗಳಂತ ನಾವು ಕರಿತೇವೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ. ಅದರಲ್ಲಿ ಎ ಕ್ಯೂ ಈಕ್ವಲ್ ಟು ಬ್ರ್ಯಾಕೆಟ್ದಲ್ಲಿ ಎಕ್ಸ್ ಎಕ್ಸ್ ಬ್ರ್ಯಾಕೆಟ್ ಕ್ಲೋಸ್, ಬಿ ಕ್ಯೂ ಈಕ್ವಲ್ ಟು ಬ್ರ್ಯಾಕೆಟ್ x1 ಮತ್ತು x2. ಅದೇ ರೀತಿಯಾಗಿ ಸಿ ಕ್ಯೂ ಈಕ್ವಲ್ ಟು x1 x2 ಮತ್ತು ಡಿ ಕ್ಯೂ ಈಕ್ವಲ್ ಟು XONO. ಇದರಲ್ಲಿ ಸರಿಯಾದ ಉತ್ತರ ಸಿ ಆಗಿರ್ತಕ್ಕಂಥದ್ದು. ಈ ಸಿ ಉತ್ತರದಲ್ಲಿ ತಾವುಗಳನ್ನು ನೋಡಿ, ಕ್ಯೂ ಈಕ್ವಲ್ ಟು x1 ಮತ್ತು x2 ಅಂತಕ್ಕಂಥದ್ದು ಸರಿಯಾಗಿ ಇರ್ತಕ್ಕಂಥ ಉತ್ತರ. ಮೂರನೇ ಪ್ರಶ್ನೆ, ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗಳಿಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ ಅಂತ ಈ ಪ್ರಶ್ನೆ ಇದೆ. ಅದರಲ್ಲಿ ಎ ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ, ಸಮತೋಲನ ಬೆಲೆ, ಡಿ ಬೆಲೆ ಅಂತಸ್ತು. ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ ಅಂತಂದರೆ ಈ ಡಿ ಬೆಲೆ ಅಂತಸ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ, ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ ಅದರಲ್ಲಿ ಎ ಸಮತೋಲನವಿರುತ್ತದೆ, ಬಿ ಅಸಮತೋಲನವಿರುತ್ತದೆ, ಸಿ ಹೆಚ್ಚುವರಿ ಬೇಡಿಕೆ ಇರುತ್ತದೆ, ಡಿ ಹೆಚ್ಚುವರಿ ಪೂರೈಕೆ ಇರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಏನಿದೆ ಅಂತಂದರೆ ಎ ಆಗಿರ್ತಕ್ಕಂಥದ್ದು, ಈ ಸಮತೋಲನವಾಗಿರುತ್ತದೆ ಅಂತಕ್ಕಂಥದ್ದು. ಐದನೇ ಪ್ರಶ್ನೆ, ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಂಬವಾಗಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶವೇನು? ಅಂದರೆ ಈ ಲಂಬವಾಗಿರ್ತಕ್ಕಂಥ ಉತ್ಪನ್ನಕ್ಕಿಂತ ಅಧಿಕವಾದಾಗ ಯಾವ ಸನ್ನಿವೇಶ ಉಂಟಾಗುತ್ತದೆ ಅಂತಂತಂದರೆ ಅದರಲ್ಲಿ ಎ ಅನಪ್ರಸರಣ, ಬಿ ಅತಿ ಪ್ರಸರಣ, ಸಿ ಸ್ಥಿರೀಕರಣ, ಡಿ ಸ್ಥಗಿತತೆಯ ಹಣದುಬ್ಬರ. ಇಲ್ಲಿ ಸರಿಯಾದ ಉತ್ತರ ಬಿ ಆಗಿರ್ತಕ್ಕಂಥದ್ದು. ಈ ಒಂದು ಅತಿ ಪ್ರಸರಣವಾಗಿರ್ತಕ್ಕಂಥದ್ದು ಬಿ ಅತಿ ಪ್ರಸರಣ. ರೋಮನ್ ಅಂಕಿ 2 ಅಲ್ಲಿ ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಆರನೇ ಪ್ರಶ್ನೆ, ಸಂಪನ್ಮೂಲ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ ಅಂತಂದಾಗ ಇಲ್ಲಿ ಸಂಪನ್ಮೂಲ ಕೊರತೆ ಇದ್ದಾಗ ಸಹಜವಾಗಿ ಐಕ್ಯ ಸಮಸ್ಯೆ ಹುಟ್ಟು ಹಾಕುತ್ತದೆ. ಇದು ಸರಿಯಾದ ಉತ್ತರ. ಏಳನೇದು, ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಅಂತಂದರೆ ಇಲ್ಲಿ
ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ನಾವು ಸರಾಸರಿ ಉತ್ಪನ್ನ ಎನ್ನುತ್ತೇವೆ. ಅದೇ ರೀತಿಯಾಗಿ 8ನೇ ಪ್ರಶ್ನೆ, M1 ಮತ್ತು M2ಗಳನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತೇವೆ. ಅಂತಂದರೆ ಈ M1 ಮತ್ತು M2ಗಳನ್ನು ನಾವು ಸಂಕುಚಿತ ಏನು ಕರಿತೇವೆ ಅಂದರೆ ಸಂಕುಚಿತ ಹಣ ಅಂತ ಕರಿತೇವೆ. ಹೌದಾ? ಸಂಕುಚಿತ ಹಣ. ನೆಕ್ಸ್ಟ್ 9ನೇದು, ಕಂದಾಯ ಕೊರತೆಯು ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್ ಏನಾಗಿದೆ ಅಂತಂದರೆ ಕಂದಾಯ ಸ್ವೀಕೃತಿ ಅಂತ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. 10ನೇ ಪ್ರಶ್ನೆ, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿಯ ಕರೆನ್ಸಿ ಬೆಲೆಯು ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತೇವೆ. ಅಂತಂದರೆ ಇಲ್ಲಿ ಕುಗ್ಗುವಿಕೆ ಅಂತ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ನೆಕ್ಸ್ಟು ಈ ಒಂದು ರೋಮನ್ ಅಂಕಿ 3ರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಇದೆ. ಈ ಹೊಂದಿಸಿ ಬರೆಯರಲ್ಲಿ ಎ ಭಾಗ ಮತ್ತು ಬಿ ಭಾಗ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಎ ಪೈ ಅಂತಂತಂದರೆ ಅಂದರೆ TR ಮೈನಸ್ದಲ್ಲಿ TC ಕಳೆದಾಗ ನಮಗೇನು ಉದ್ಭವ ಆಗ್ತದೆ ಅಂತಂದರೆ ಇಲ್ಲಿ ಪೈ ಅಂತಕ್ಕಂಥದ್ದು ಉದ್ಭವ ಆಗ್ತಕ್ಕಂಥದ್ದು. ಅದೇ ರೀತಿ ಆಡಮ್ ಸ್ಮಿತ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಸರಿಯಾದ ಉತ್ತರ ಕಾಣದ ಕೈ ಕಾರ್ಯಾಚರಣೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತಪಾಸಿಲು ಪಟ್ಟಿ ಅಂತಂದರೆ ದಾಸ್ತಾನಿನ ಚಲಕ ಅಂತ ಕರಿತೇವೆ ತಪಾಸಿಲು ಪಟ್ಟಿಗೆ. ನೆಕ್ಸ್ಟು ಡಿ, ಹೆಚ್ಚುವರಿ ಬೇಡಿಕೆಯು ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ. ಅದೇ ರೀತಿಯಾಗಿ ಈ ನಿರ್ವಹಣಾ ಹೊಂದಾಣಿಕೆ ಅಂತಂದರೆ ಡರ್ಟಿ ಹೊಂದಾಣಿಕೆ ಅಂತ. ಈ ರೀತಿಯಾಗಿ ಇದು ಸರಿಯಾದ ಹೊಂದಿಸಿ ಬರೆಯುವ ಒಂದು ಪದ್ಧತಿ ಅಂತ ನಾವು ತಿಳ್ಕೊಳ್ಬೋದು. ಈಗ ನೇರವಾಗಿ ನಾವು 1 ಅಂಕದ ಪ್ರಶ್ನೆಗಳಿಗೆ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ 1 ಅಂಕದ ಪ್ರಶ್ನೆಗಳಲ್ಲಿ ಬೇಡಿಕೆ ಎಂದರೇನು ಅಂತ ಪ್ರಶ್ನೆ ಇದೆ. ಈ ಬೇಡಿಕೆ ಎಂದರೆ ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯವನ್ನು ಸರಕುಗಳ ಬೆಲೆಗೆ ಕೊಂಡುಕೊಳ್ಳಲು ಬಯಸುವ ಮತ್ತು ಸಾಮರ್ಥ್ಯವಿರುವ ಸರಕುಗಳ ಪ್ರಮಾಣವನ್ನು ನಾವೇನಂತ ಕರಿತೇವೆ? ಬೇಡಿಕೆ ಅಂತ ಕರೀತೇವೆ. ನೆಕ್ಸ್ಟ್ ಪ್ರಶ್ನೆ 13, ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮಿ ಘಟಕಗಳ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತಂದರೆ ಇದು ಉದ್ಯಮಿ ಘಟಕದ ಪೂರೈಕೆ ರೇಖೆಯು ಈ ಬಲಗಡೆ ಪಲ್ಲಟಗೊಳ್ಳುತ್ತದೆ. 14ನೇ ಪ್ರಶ್ನೆ, ರಫ್ತುಗಳ ಅರ್ಥ ನೀಡಿ ಅಂತ ಕ್ವಶನ್ ಇದೆ. ಇಲ್ಲಿ ನೋಡಿ ಉತ್ತರ, ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳು ಮತ್ತು ಸೇವೆಗಳನ್ನು
ಮಾರುವುದಕ್ಕೆ ರಫ್ತುಗಳೆಂದು ಕರೆಯುತ್ತೇವೆ. ಅಂದರೆ ಸ್ವದೇಶ ನಮ್ಮ ದೇಶ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳು ಮತ್ತು ಸೇವೆಗಳು ಮಾರುವುದಕ್ಕೆ ಅಥವಾ ಮಾರಾಟ ಮಾಡುವುದಕ್ಕೆ ನಾವು ರಫ್ತುಗಳೆಂದು ಕರೆಯುತ್ತೇವೆ. 15ನೇ ಪ್ರಶ್ನೆ, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೇವೆ ಅಂತ ಇದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೋಡಿ, ವೈಯಕ್ತಿಕ ವರಮಾನದಲ್ಲಿ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ತೆರಿಗೆತರ ಪಾವತಿಗಳನ್ನು ಕಳೆದರೆ ನಮಗೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯುತ್ತೇವೆ. ನೋಡಿ, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಹೌದಾ, ಇಲ್ಲಿ ಪರ್ಸನಲ್ ಡಿಸ್ಪೋಸಿಬಲ್ ಇನ್ಕಮ್ ಅಂತ ಕರಿತೇವೆ, ಈಕ್ವಲ್ ಟು ಪರ್ಸನಲ್ PI ಮೈನಸ್ ವೈಯಕ್ತಿಕ ತೆರಿಗೆ ಪಾವತಿಗಳು ಮತ್ತು ಮೈನಸ್ ತೆರಿಗೆತರ ಪಾವತಿಗಳಂತ ಕರೆಯುತ್ತೇವೆ. ಅಂದರೆ ನಾವು ವೈಯಕ್ತಿಕ ತೆರಿಗೆಗಳಲ್ಲಿ ತೆರಿಗೆ ಪಾವತಿ ಮತ್ತು ತೆರಿಗೆತರ ಪಾವತಿಗಳನ್ನು ಎರಡೂ ಮೈನಸ್ ಮಾಡ್ತೇವಂತಂದರೆ ನಮಗೆ ಸಿಗ್ತಕ್ಕಂಥದ್ದು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತ ಕರಿತೇವೆ. 16ನೇ ಕ್ವಶನ್, FRBMA ಇದರ ವಿಸ್ತರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರೀತಾರೆ. ಇದರ ವಿಸ್ತೃತ ರೂಪ. ಇದನ್ನು ಕನ್ನಡದಲ್ಲಿ ಕೋಶೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆಯ ಕಾಯ್ದೆ, ಇದು ಕನ್ನಡದಲ್ಲಿ ಆಗಿರ್ತಕ್ಕಂಥದ್ದು. ಇವೆಲ್ಲ ಕೂಡ ನಾವು 1 ಅಂಕದ ಪ್ರಶ್ನೆಗಳನ್ನು 5 ಬಿಡಿಸ್ತೇವೆ. ಅದೇ ರೀತಿ ಭಾಗ ಬಿಯಲ್ಲಿ ಅಂತಂದರೆ ರೋಮನ್ ಅಂಕಿ 5 ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಇಲ್ಲಿ 6 × 2 = 12. ಇಲ್ಲಿ ತಾವುಗಳನ್ನು 6 ಪ್ರಶ್ನೆ ಬರಿಬೇಕಾಗಿದ್ದು, 2 ಅಂಕದ ಪ್ರಶ್ನೆ, ಟೋಟಲ್ 12. ಕ್ವಶನ್ ನಂಬರ್ ನೋಡಿ 17ನೇದು, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಯಲ್ಲಿ ನೋಡಿ, ಅನುಭೋಗ, ಉತ್ಪಾದನೆ, ವಿತರಣೆ ಮತ್ತು ವಿನಿಮಯ ಇವುಗಳನ್ನು ನಾವು ಮೂಲ ಆರ್ಥಿಕ ಚಟುವಟಿಕೆಗಳಂತ ಕರಿತೇವೆ. ಅಂದರೆ ಅನುಭೋಗ ನಾವು ಸರಕುಗಳನ್ನು ಅನುಭೋಗಿಸ್ತಕ್ಕಂಥದ್ದು, ಈ ಉತ್ಪಾದನೆ ಮಾಡ್ತಕ್ಕಂಥದ್ದು, ಉತ್ಪಾದನೆ ಮಾಡಿದನ್ನು ವಿತರಣೆ ಮಾಡ್ತಕ್ಕಂಥದ್ದು, ವಿತರಣೆ ಮತ್ತು ವಿನಿಮಯ ಮಾಡ್ತಕ್ಕಂಥದ್ದು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಸರಕುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಇವೆಲ್ಲನೂ ಕೂಡ ಮೂಲ ಆರ್ಥಿಕ ಚಟುವಟಿಕೆಗಳಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಪ್ರಶ್ನೆ 18ನೇದು, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಈ ಅನುಭೋಗಿಯ ವರ್ತನಿಸುವ ಅಂದರೆ ಒಂದನೇದು ಸಂಖ್ಯಾಸೂಚಕ ದೃಷ್ಟಿಗುಣ ಅಂತಂದರೆ ಸಂಖ್ಯೆಗಳ ಮುಖಾಂತರ ತುಷ್ಟಿಗುಣವನ್ನು ಅಳೆಯುವುದಕ್ಕೆ ನಾವು ಸಂಖ್ಯಾಸೂಚಕ ದೃಷ್ಟಿಗುಣ ಅಂತ ಕರಿತೇವೆ. ಬಿದು ಸ್ಥಾನದರ್ಶಕ ದೃಷ್ಟಿಗುಣ ಅಂತಂದರೆ ನಾವು ರೋಮನ್ ಅಂಕಿಯಲ್ಲಿ 1, 2, 3 ಮತ್ತು 4 ಹೀಗೆ ಅಳಿತಕ್ಕಂಥದಕ್ಕೆ ಸ್ಥಾನದರ್ಶಕ ದೃಷ್ಟಿಗುಣ ವಿಶ್ಲೇಷಣೆ ಅಂತ ಕರೀತೇವೆ. ಅದೇ ರೀತಿಯಾಗಿ 19ನೇ ಪ್ರಶ್ನೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಮತ್ತು ಅದರ ಸೂತ್ರವನ್ನು
ಬರೆಯಿರಿ ಅಂತ ಪ್ರಶ್ನೆ ಇದೆ. ಒಂದು ಸರಕಿನ ಬೇಡಿಕೆಯು ಅದರ ಬೆಲೆಯಲ್ಲಿನ ಬದಲಾವಣೆ ಅನುಗುಣವಾಗಿ ಪ್ರತಿಕ್ರಿಯಿಸುವ ಮಾಪನ ಮಾಡುವ ಪರಿಕಲ್ಪನೆಯನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವಾಗಿದೆ. ಇದನ್ನು ಈ ಕೆಳಗಿನ ಸೂತ್ರದ ಮೂಲಕ ಕಂಡುಹಿಡಿತಕ್ಕಂಥದ್ದು. ಇಲ್ಲಿ ನೋಡಿ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಈಕ್ವಲ್ ಟು ಸರಕಿನ ಬೇಡಿಕೆಯಲ್ಲಾದ ಶೇಕಡಾವಾರು ಬದಲಾವಣೆ ಭಾಗಿಸು ಸರಕಿನ ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ. ಈ ಸೂತ್ರ ಆದರೂ ಬರಿಬೋದು, ಅಥವಾ ED ಅಂದರೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಈಕ್ವಲ್ ಟು ಚೇಂಜ್ ದ ಕ್ವಾಂಟಿಟಿ ಡಿವೈಡೆಡ್ ಬೈ ಚೇಂಜ್ ದ ಪ್ರೈಸ್ ಇಂಟು ಪ್ರೈಸ್ ಡಿವೈಡೆಡ್ ಬೈ ಕ್ಯೂ. ತಾವು ಈ ಸೂತ್ರ ಆದರೂ ಕೂಡ ಬರೀಬಹುದು. ಇವೆರಡೂ ಕೂಡ ಒಂದೇ ಅರ್ಥವನ್ನು ಕೊಡ್ತಕ್ಕಂಥದ್ದು. ಹಾಗೆ 20ನೇ ಪ್ರಶ್ನೆ, ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಕಲ್ಪನೆಗಳ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ಅಲ್ಪಾವಧಿಯಲ್ಲಿ ಉದ್ಯಮಿ ಘಟಕಗಳು ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. ಇಲ್ಲಿ ಅಲ್ಪಾವಧಿಯಲ್ಲಿ 2 ಉತ್ಪಾದನಾಂಗಗಳಲ್ಲಿ ಒಂದು ಶ್ರಮ ಉತ್ಪಾದನಾಂಗ ಅಥವಾ ಬಂಡವಾಳ ಉತ್ಪಾದನಾಂಗ ಎರಡೂ ಬದಲಾಯಿಸಲು ಸಾಧ್ಯವಿಲ್ಲ ಎಲ್ಲಿ ಅಲ್ಪಾವಧಿಯಲ್ಲಿ. ಆದ್ದರಿಂದ ಅದು ಅಲ್ಪಾವಧಿ ಸ್ಥಿರವಾಗಿರುತ್ತದೆ. ಉತ್ಪನ್ನ ಮಟ್ಟ ಬದಲಿಸುವ ಸಲುವಾಗಿ ಉದ್ಯಮಿ ಘಟಕವು ಇನ್ನೊಂದು ಉತ್ಪಾದನಾಂಗವನ್ನು ಮಾತ್ರ ಬದಲಾಯಿಸಬಹುದು. ಅದೇ ರೀತಿಯಾಗಿ ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಇಲ್ಲೇನಾಗ್ತಾ ಇದೆ ಅಂತ ಬದಲಾಯಿಸಬಹುದು. ದೀರ್ಘಾವಧಿಯಲ್ಲಿ ಒಂದು ಉದ್ಯಮಿ ಘಟಕವು ವಿಭಿನ್ನ ಮಟ್ಟದ ಉತ್ಪನ್ನಗಳನ್ನು ಉತ್ಪಾದಿಸಲು 2 ಆದಾನಗಳನ್ನು ಏಕಕಾಲದಲ್ಲಿ ಬದಲಾಯಿಸಬಹುದು. ಆದ್ದರಿಂದ ದೀರ್ಘಾವಧಿಯಲ್ಲಿ ಸ್ಥಿರ ಆದಾನಗಳಿರುವುದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? ಇಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳು ಸಮಸ್ಥಿತಿಯಲ್ಲಿದ್ದಾಗ, ಅಂದರೆ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಒಂದನ್ನೊಂದು ಛೇದಿಸುವಾಗ ಕೂಲಿಯ ದರ ನಿರ್ಧಾರವಾಗುತ್ತದೆ ಅಂತ ಈ ರೀತಿ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟು 22, ವರ್ಗಾವಣೆ ಪಾವತಿ ಎಂದರೇನು? ಒಂದು ಉದಾಹರಣೆ ಕೊಡಿ. ಸರ್ಕಾರ ಮತ್ತು ಉದ್ಯಮಿ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಗಳನ್ನು ವರ್ಗಾವಣೆ ಪಾವತಿಗಳು ಎನ್ನುತ್ತೇವೆ. ಅಂದರೆ ಸರ್ಕಾರ ಮತ್ತು ಉದ್ಯಮಿ ಘಟಕಗಳಿಂದ ಕುಟುಂಬಗಳೇನು ಪಡೀತಾವಲ್ಲ ಪಾವತಿಗಳು, ಅದಕ್ಕೆ ನಾವು ವರ್ಗಾವಣೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೋಡಿ, ಬಹುಮಾನಗಳು, ಉಡುಗೊರೆಗಳು, ವಿದ್ಯಾರ್ಥಿ ವೇತನಗಳು, ಪಿಂಚಣಿಗಳು ಇವುಗಳು ವರ್ಗಾವಣೆಗಳೆಂದು ನಾವು ಕರೆಯುತ್ತೇವೆ. ನೆಕ್ಸ್ಟ್ 23ನೇ ಪ್ರಶ್ನೆ, ನೈಜ GDP ರೂಪಾಯಿ 1100 ಮತ್ತು ನಾಮಮಾತ್ರ GDP ರೂಪಾಯಿ 1650. ಆದರೆ GDPಯ ಹಣಪ್ರಸರಣವನ್ನು ಲೆಕ್ಕ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಪ್ರಶ್ನೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು.
ನೈಜ ಜಿ ಡಿ ಪಿ ರೂಪಾಯಿ 1100 ಮತ್ತು ನಾಮಮಾತ್ರ ಜಿ ಡಿ ಪಿ ರೂಪಾಯಿ 1600. ಆದರೆ ಜಿ ಡಿ ಪಿಯ ಹಣಪ್ರಸರಣವನ್ನು ಲೆಕ್ಕ ಮಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಜಿ ಡಿ ಪಿ ಹಣಪ್ರಸರಣ ಈಕ್ವಲ್ ಟು ನಾಮಿನಲ್ ಜಿ ಡಿ ಪಿ ಆ್ಯಂಡ್ ರಿಯಲ್ ಜಿ ಡಿ ಪಿ. ಸೇಮ್ ನಾಮಿನಲ್ ಜಿ ಡಿ ಪಿ ನಾಮಮಾತ್ರ 1650, ನೈಜ ಜಿ ಡಿ ಪಿ 1100 ಈಕ್ವಲ್ ಟು 1.5. ಜಿ ಡಿ ಪಿ ಹಣಪ್ರಸರಣ ಎಷ್ಟು? ಈಕ್ವಲ್ ಟು 1.5. ಹಣಪ್ರಸರಣವನ್ನು ಶೇಕಡಾವಾರಿನಲ್ಲಿ ಸೂಚಿಸಲಾಗುತ್ತದೆ. ಶೇಕಡಾವಾರದಲ್ಲಿ ಅಂದರೆ ಜಿ ಡಿ ಪಿಯ ಹಣಪ್ರಸರಣ ಈಕ್ವಲ್ ಟು 1.5 ಇಂಟು ನಾವು 100 ಮಾಡಿದೆವು ಅಂತಂತಂದರೆ ಅಲ್ಲಿ 150 ಈಕ್ವಲ್ ಟು 150% ಆಗುತ್ತದೆ. ಅಂದರೆ ಜಿ ಡಿ ಪಿಯು ಶೇಕಡ 50ರಷ್ಟು ಎಂದಾಗಿದೆ, ಹೆಚ್ಚಾಗಿದೆ ಅಂತಕ್ಕಂಥದ್ದು ನಾಮಿನಲ್ ಜಿ ಡಿ ಪಿ ಆ್ಯಂಡ್ ರಿಯಲ್ ಜಿ ಡಿ ಪಿಯ ಒಂದು ಹಣಪ್ರಸರಣದ ಲೆಕ್ಕದಲ್ಲಿ ಈ 150 ಅಷ್ಟು ಹೆಚ್ಚಾಗಿದೆ ಅಂತ ಅರ್ಥ ಸೂಚಿಸುತ್ತದೆ. ಅದೇ ರೀತಿಯಾಗಿ 24ನೇ ಪ್ರಶ್ನೆ, ಹಣದ ಯಾವುದಾದರೂ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಉತ್ತರ ಒಂದನೇದು ವಿನಿಮಯ ಮಾಧ್ಯಮವಾಗಿದೆ, ವಿನಿಮಯ ಮಾಧ್ಯಮ. ಎರಡನೇದು ಮೌಲ್ಯ ಸಂಗ್ರಹಣೆ. ಮೂರನೇದು ಮೌಲ್ಯಮಾಪನ ಸಾಧನ. ನಾಲ್ಕನೇದು ಮೌಲ್ಯ ವರ್ಗಾವಣೆ ಸಾಧನ. ಇದರಲ್ಲಿ ಯಾವುದಾದ್ರೂ ಕೂಡ ನೀವು 2 ಬರೆದ್ರೆ ಇಲ್ಲಿ 2 ಮಾರ್ಕ್ಸನ್ನು ಸಿಗ್ತಕ್ಕಂಥದ್ದು ನೋಡಿ ಇಷ್ಟು. ಹಾಗೆ 25ನೇ ಪ್ರಶ್ನೆ, ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಿನ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನದ ಮೌಲ್ಯದಲ್ಲಾದ ಹೆಚ್ಚಳದ ಅನುಪಾತವನ್ನು ಹೂಡಿಕೆ ಗುಣಕ ಎನ್ನುತ್ತಾರೆ. ಹೂಡಿಕೆ ಗುಣಕ ಈ ಕೆ ಅಂತಕ್ಕಂಥ ಸಂಕೇತಾಕ್ಷರದಿಂದ ಈಕ್ವಲ್ ಟು ಡೆಲ್ಟಾ ವೈ ಡೆಲ್ಟಾ ಎ ಅಥವಾ 1/1 ಮೈನಸ್ ಎಮ್ ಪಿ ಸಿ ಅಥವಾ 1/MPC. ಈ ಹೂಡಿಕೆಯಲ್ಲಿ ಈ ರೀತಿ ಇಷ್ಟು ಸೂತ್ರಗಳು 2 ಸೂತ್ರ ಕೊಟ್ಟಿದೆ. ಇದರಲ್ಲಿ ಯಾವುದಾದ್ರೂ ತಾವುಗಳನ್ನು ಒಂದು ಸೂತ್ರ ಬರಿಬೋದಾಗಿರ್ತಕ್ಕಂಥದ್ದು. ನೆಕ್ಸ್ಟು ವಿದೇಶಿಯ ವ್ಯಾಪಾರ. ಈ ವಿದೇಶಿಯ ವ್ಯಾಪಾರದ 2 ನಿರ್ಬಂಧನೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಒಂದು ಸುಂಕಗಳು, ಇನ್ನೊಂದು ಕೋಟಗಳು. ಸುಂಕಗಳು ಅಂತಂದರೆ ನಮಗೆ ಗೊತ್ತಿರಬೇಕು, ನಾವು ಆಮದು ಮತ್ತು ರಫ್ತುಗಳ ಸರಕುಗಳ ಮೇಲೆ ಹಾಕ್ತಕ್ಕಂಥ ಒಂದು ತೆರಿಗೆಗಳಿಗೆ ನಾವು ಸುಂಕಗಳಂತ ಕರಿತೇವೆ. ಕೋಟಗಳಂತಂದರೆ ನಾವು ಎಷ್ಟು ಪ್ರಮಾಣದಲ್ಲಿ ಅಂದರೆ kg, ಕ್ವಿಂಟಲ್, ಟನ್ಗಳಲ್ಲಿ ನಾವೇನು ತರಿಸ್ಕೊಳ್ತೇವಲ್ಲ ಅದಕ್ಕೆ ನಾವು ಪ್ರಮಾಣಗಳಿಗೆ ನಾವೇನಂತ ಕರಿತೇವೆ ಅಂತಂದರೆ ಕೋಟಗಳಂತ ಕರಿತೇವೆ. ಈ ರೀತಿ ಈ ಒಂದು 2 ಅಂಕದ ಪ್ರಶ್ನೆಗಳನ್ನು ಆಗಿರ್ತಕ್ಕಂಥದ್ದು. ಇವುಗಳು ತಮಗೆ ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯ 2 ಪ್ರಶ್ನೆ ಪತ್ರಿಕೆಯನ್ನು 1ರಿಂದ 2 ಅಂಕದವರೆಗೆ ನಾನು ಬಿಡಿಸಿರ್ತಕ್ಕಂಥದ್ದು. ಇದರಲ್ಲಿ ಬಹಳ ಪರೀಕ್ಷೆ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು ಯಾವ ರೀತಿ ಬಿಡಿಸಬೇಕು, ಯಾವ ರೀತಿ ಮಾರ್ಕ್ಸ್ಗಳನ್ನು ಸಿಗುತ್ತವೆ ಅಂತಕ್ಕಂಥದ್ದು ಈ ಒಂದು ತರಗತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿನಂತ ಭಾವಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಲೈಕ್ ಅನಿಸಿದಾದರೆ ಬೇರೆದೊಬ್ಬರಿಗೆ ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.